ಅವರೆಕಾಳು ಚಿತ್ರಾನ್ನ ರೆಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವತ್ತು ವ್ಲಾಗ್ ಏನಂದರೆ, ನನ್ನ ಫ್ರೆಂಡು ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತಂದರೆ, ಸಾದಲ್ಲಿ ಇರೋ ದೇವಸ್ಥಾನ ವನದುರ್ಗ ಅಂತ. ವನದಲ್ಲಿ ವಾಸವಾಗಿರುವಂತಹ ದೇವಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಡೆ ಈ ಕಡೆ ನೇಚರು ಅಷ್ಟು ಸೂಪರಾಗೈತೆ. ಹೋಟ್ಲಲ್ಲಿ ಆ ನೇಚರು ನೋಡೋದಕ್ಕೆ ಹೋಗ್ಬೇಕೇನೋ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ತೋಟದೊಳಗಡೆ ಇದೆ, ಸಪೋಟ ಗಿಡಗಳು, ಸಪೋಟ ತೋಟ ಹಾಕಿದ್ದಾರೆ. ಸಪೋಟ ಮತ್ತು ಮಾವಿನ ಮರ ಎಲ್ಲ ಹಾಕಿದ್ದಾರಪ್ಪ. ಹುಣ್ಸೆಹಣ್ಣು ಮರ ಎಲ್ಲ ಇದ್ವು. ಆ ಕಡೆ ಒಳಗಡೆ ಹೋಗೋದಕ್ಕೆ ಆ ಕಡೆ ಈ ಕಡೆ ಕಾಲು ತೊಳ್ಕೊಳ್ಳೋ ಅಷ್ಟು ಸಿಸ್ಟಮ್ಮು ಅಷ್ಟು ಚೆನ್ನಾಗಿದೆ ಇಲ್ಲಿ. ಅಷ್ಟು ಚೆನ್ನಾಗಿ ಕಾಲು ತೊಳ್ಕೊಂಡು ಹೋಗೋ ಥರ ಮಾಡಿದ್ದಾರೆ. ವನದಲ್ಲಿ ಇರೋವಂಥ ದೇವತೆ. ಮತ್ತು ಕಾರ್ ಪಾರ್ಕಿಂಗ್ ಎಲ್ಲ ನೀಟಾಗಿ ಮಾಡಿದ್ದಾರೆ ಫ್ರೆಂಡ್. ಕಾರ್ ಪಾರ್ಕಿಂಗ್ ಎಲ್ಲ ನೀಟಾಗಿ ಒಂದು ಕಡೆ ನಿಲ್ಲಿಸೋ ಥರ ಹೋಗಿ ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಬಿಟ್ಟಿದ್ದಾರೆ. ಸ್ಟ್ಯಾಂಡಲ್ಲಿ ಚಪ್ಪಲಿ ಬಿಟ್ಟು ಅಲ್ಲಿ ಕಾಲು ತೊಳ್ಕೊಂಡು ಒಳಗಡೆಗೆ ಹೋಗಿದ್ರೆ ಅಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿ ಕೂಡ ನಿಂಬೆಹಣ್ಣು ದೀಪನೂ ತಗೊಂಬಂದು ಮುಂದೆ ಅಲ್ಲಿ ಇಲ್ಲಿ ಇಟ್ಟು ಗಲೀಜು ಮಾಡಬಾರ್ದು ಅಂತೇಳಿ ಸಿಸ್ಟಮಾಗಿ ಒಂದು ಕಡೆ ಇಡೋ ಥರ ಮಾಡಿದ್ದಾರೆ. ಮತ್ತು ಅಮ್ಮನ ದರ್ಶನ ಮಾಡೋಣ ಅಂತ ಬಂದೆ. ಎಲ್ಲ ಮಾಡ್ಕೊತಾ ಇದ್ರು, ಎಷ್ಟು ಜನ ಬಂದಿದ್ದರು. ನಾವು ಹೋಗೋಷ್ಟರಲ್ಲಿ ಎಲ್ಲ ಜನ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ರು. ನಾವು ಲೇಟ್ ಆಯ್ತೇನೋ ಅಂತ ಅನ್ನಿಸ್ತು ನಮಗೆ. ಒಟ್ಲಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ ಬಂದ್ವಿ. ಅಮ್ಮನ ನೋಡ್ತಿದ್ದಂಗೆ ಖುಷಿ ಆಗೋಯ್ತು. ಪುಟ್ಟದಾಗಿ ಚಾಮುಂಡೇಶ್ವರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳಪ್ಪ. ಇವತ್ತು ಶುಕ್ರವಾರ ವಿಶೇಷ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಅಮ್ಮನ ಮೆಟ್ಲಿಂದ ಈಚೆನೇ ಇರಬೇಕೇ ಹೊರತು ಮೆಟ್ಲು ಸಹ ಮುಟ್ಟಂಗಿಲ್ಲ, ಅಷ್ಟು ಚೆನ್ನಾಗೈತೆ ಅಲ್ಲಿ. ಅವರು ಪುರೋಹಿತರು ಅಷ್ಟೇ, ಆಚೆನಿಂದನೇ ನಮಗೆ ಅಕ್ಷತೆ ಕಾಳು ಮತ್ತು ಸಂಕಲ್ಪ ಮಾಡ್ಕೊಳ್ರಿ ಅಂತೇಳಿ ನೀರೆಲ್ಲ ಇದು ಮಾಡಿ ಎಲ್ಲ ಅಲ್ಲೇ ಒಂದು ಪ್ಲೇಟ್ ಇಟ್ಟಿದ್ದಾರೆ. ಆ ಪ್ಲೇಟಲ್ಲಿ ಹಾಕೋ ಥರ ಮಾಡಿದ್ದಾರೆ ಸಿಸ್ಟಮ್ಮು. ದೇವ್ರ ಹತ್ರ ಹೋಗಿ ಹಾಕೋ ಥರ ಏನೂ ಇಲ್ಲ, ಆರಾಮಾಗಿ ಅಲ್ಲೇ ಕೊಟ್ಟಿದ್ದರು. ಹೂವು ಎಲ್ಲ ಕೊಟ್ಟು ಅಲ್ಲೇ ಸಂಕಲ್ಪ ಮಾಡಿ ಅರ್ಚನೆ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಪ್ರದಕ್ಷಿಣೆ ಮಾಡೋಣ ಅಂತೇಳಿ ರೈಟ್ ಸೈಡ್ ಒಂದು ಬಲಗಡೆ ಒಂದು ನಾಗರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಎಡಗಡೆ ಬಂದು ಮುನೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುತ್ತು ಕಲ್ಲಿನಿಂದನೇ ಏನೋ ಮಾಡ್ದಂಗೆ ಐತೆ ಎಲ್ಲನೂ, ಎಷ್ಟು ಚೆನ್ನಾಗಿದೆ. ಮತ್ತು ಬ್ಯಾಕ್ ಸೈಡೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ ಸೈಡೆಲ್ಲ ಅಷ್ಟು ಚೆನ್ನಾಗೈತೆ. ಒಂಥರ ನೋಡೋಕ್ಕೆ ಕಣ್ಣಿಗೆ ಒಂದು ಹಬ್ಬ ಅನ್ಕೋಬೇಕು, ಅಷ್ಟು ಚೆನ್ನಾಗೈತೆ ಹೋಟ್ಲಲ್ಲಿ. ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೊಂಥರ ಮನ್ಸಿಗೆ ತೃಪ್ತಿ ಆಯಿತು. ಎಲ್ಲ ಮುಗಿಸ್ಕೊಂಡು ನಾವು ಮತ್ತೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಸಾದಲ್ಲಿಯಲ್ಲೇ ಸಾಲಿಗ್ರಾಮ ಸ್ವಾಮೀಜಿ ಆನಂದ ಗುರೂಜಿ ಸ್ವಾಮಿ ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಾಲಿಗ್ರಾಮ ತಂದು ಅಲ್ಲಿಗೂ ಹೋಗೋಣ ಅಂತ ಹೋಗಿದ್ವಿ. ಮತ್ತು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟು ಪ್ರಸಾದ ತಿಂದುಬಿಟ್ಟು ಈ ದೇವಸ್ಥಾನದಲ್ಲಿ ವನದುರ್ಗಾ ದೇವಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪುಳಿಯೋಗರೆ ಮತ್ತು ಪೊಂಗಲ್, ಸ್ವೀಟ್ ಪೊಂಗಲ್ ಕೊಟ್ಟಿದ್ದರು. ಅದನ್ನ ತಿಂದು ನಂತರ ನಾವು ನಡೀರಿ ಇನ್ನೂ ಹೋಗೋಣ. ನನ್ನ ಫ್ರೆಂಡ್ ಅಂತೂ ತುಂಬ ಫಾಸ್ಟಾಗಿ ಹೋಗ್ತಾಯಿದ್ರು. ಏನು ಮಾಡೋದು, ಅವ್ರು ತಾನೇ ಕರ್ಕೊಬಂದಿದ್ದು, ಅವ್ರ ಜೊತೆಗೆ ಓಡಬೇಕು ನಾವು. ಅದಕ್ಕೆ ಅವ್ರ ಜೊತೆ ಹೋಗ್ತಾಯಿದ್ವಿ ನಾವು. ಮತ್ತು ಇನ್ನೊಂದು ಏನಂತಂದರೆ, ರೈಟ್ ಸೈಡು ನಾವು ಆ ದೇವ್ರನ್ನ ಮುಗಿದು ಬಂದಾಗ, ಕೈ ಮುಕ್ಕೊಂಡು ಬಂದಾಗ ನನಗೆ ಒಂದು ಬಾವಿ ಕಾಣಿಸ್ತು ಫ್ರೆಂಡ್. ಅದೇನು ಬಾವಿನ ಏನು ಅದಂತ ನಾನು ಅಂದ್ಕೊಂಡಿದ್ದೆ ಅದೊಂಥರ ತೊಟ್ಟಿ ಥರ ಮಾಡಿದ್ದಾರೇನೋ ಅಂತ. ನೋಡಿದ್ರೆ ಬಾವಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಂಡೆಯಲ್ಲಿ ನೀರನ್ನ ಹಂಗೆ ಇದು ಮಾಡಿದ್ದಾರೆ. ಎಷ್ಟು ಶುದ್ಧವಾದ ನೀರು ಅಪ್ಪ. ನನಗದು ನೀರು ನೋಡಿ ತುಂಬ ಖುಷಿಯಾಗೋಯಿತು. ಅದಕ್ಕೆ ನಿಮಗೂ ತೋರಿಸೋಣ ಅಂತೇಳಿ ಮುಂದೆ ತಗೊಬಂದು ತೋರಿಸ್ಬಿಟ್ಟು, ಯಾಕಂದರೆ ಇದು ನಾನು ವೀಡಿಯೋ ಮಾಡ್ತಿದ್ದಂಗೆ ಖುಷಿ ಆಗೋಯ್ತು ನನಗಂತೂ. ಆಮೇಲೆ ಅದನ್ನೆಲ್ಲ ನೋಡಿ ಮತ್ತೆ ಇನ್ನೊಂದು ಸತಿ ದರ್ಶನ ಮಾಡೋಣ ಅಂತ ನಮ್ಮಮ್ಮ ಚಾಮುಂಡಿ ಹತ್ರ ಹೋದೆ ನಾನು. ಮತ್ತೆ ಎಲ್ಲ ಸುತ್ತಿ ಎಲ್ಲ ನೋಡಿ. ಮತ್ತು ಇನ್ನೊಂದು ಏನಂತಂದರೆ ವಿಶೇಷ, ಅಲ್ಲಿ ಏನು ಆ ಕಡೆ ಈ ಕಡೆ ದಾರಿ ನಾವು ನಡ್ಕೊಂಬರ್ತೀವಲ್ಲ, ನಾವು ಬರ್ತಾನೆ ಒಂದು ರೈಟ್ ಸೈಡಲ್ಲಿ ನಾಗರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಹೋಗಬಾರ್ದು ಅಂತ ಹೇಳ್ತಾಯಿದ್ರು. ಬಟ್ ನಾನೇನು ಮಾಡಿದೆ ನನಗೆ ಗೊತ್ತಿಲ್ಲ, ಒಳಗಡೆ ಹೊರ್ಟೋಗಿದ್ದೆ ನಾನು. ಅಲ್ಲೊಂದು ನಾಗರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸದ್ಯಕ್ಕೆ ದೇವ್ರ ಪುಣ್ಯಕ್ಕೆ ನಾನು ಆ ಮೆಟ್ಲು ಹತ್ತಿಲ್ಲ, ಇಲ್ಲೇ ಕೈಯಿಂದ ನಮಸ್ಕಾರ ಮಾಡಿಕೊಂಡು ಬಂದುಬಿಟ್ಟೆ ನಾನು. ಆಚೆ ಬಂದು ನೋಡಿದ್ಮೇಲೆ ಆಮೇಲೆ ಆ ಬೋರ್ಡ್ ನೋಡಿದೆ ನಾನು. ಯಾರು ಮಹಿಳೆಯರು ಒಳಗಡೆ ಹೋಗೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಕಿದ್ರು, ನೋ ಎಂಟ್ರಿ ವುಮೆನ್ಸ್ ಅಂತ. ನನಗೆ ಭಯ ಹತ್ಕೊಂಬಿಡ್ತು. ತಪ್ಪಾಯ್ತಪ್ಪ ಅಂತೇಳಿ ಕ್ಷಮೆ ಕೇಳಿಕೊಂಡು ಹಾಗೆ ಮುಂದಕ್ಕೆ ಹೋದೆ. ಮತ್ತು ತುಲಾಭಾರ ಸ್ಥಳನೂ ಐತೆ ಅಲ್ಲಿ. ತುಲಾಭಾರ ಅಂದರೆ ಅಕ್ಕಿಯಿಂದ ಬೆಲ್ಲದಿಂದ ತುಲಾಭಾರ ಕೂಡ ಮಾಡ್ಕೋಬೋದು. ಅದಾಗಿದ್ದಾದಮೇಲೆ ಗೋಪುರ ನೋಡಿ ಎಷ್ಟು ಚೆನ್ನಾಗೈತೆ.
ಮತ್ತು ಬೇವಿನ ಮರದಲ್ಲಿ ವಿಳ್ಯದೆಲೆ ಫುಲ್ಲು ಸುತ್ತು ಬಂದ್ಬಿಟ್ಟಿತ್ತು ಫ್ರೆಂಡ್. ಅಷ್ಟು ಚೆನ್ನಾಗಿತ್ತು, ನೋಡೋದಕ್ಕೆ ಅಷ್ಟು ಸುಂದರವಾಗಿತ್ತು. ಮತ್ತೆ ಇನ್ನೊಂದು ಸತಿ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಪ್ರದಕ್ಷಿಣೆಗೆ ಬಂದೆ. ಯಾಕಂದರೆ ಅಲ್ಲಿ ನಾಗರ್ ನೋಡ್ಬಿಟ್ಟಿದ್ನಲ್ಲ, ಭಯ ಹತ್ಕೊಂಡ್ಬಿಟ್ಟಿತ್ತು ನನಗೆ. ತಾಯಿ ನಮ್ಮಮ್ಮ ನನಗೆ ಕ್ಷಮಿಸು, ನನಗೆ ಗೊತ್ತಾಗಲಿಲ್ಲ, ನಾನು ಹೋಗ್ಬಿಟ್ಟೆ ಅಂತೇಳಿ ಅಮ್ಮನ ಹತ್ರ ಕ್ಷಮೆ ಕೇಳಿ ಮತ್ತೊಂದು ಸತಿ ಪ್ರದಕ್ಷಿಣೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ನನ್ನ ಫ್ರೆಂಡು ಇನ್ನೊಂದು ಸಾಲಿಗ್ರಾಮ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತೇಳಿ ಫಟಾಫಟ್ ಅಂತ ಕರ್ಕೊಂಡು ಬಂದೇ ಬಿಟ್ಟರು ಸಾಲಿಗ್ರಾಮ ದೇವಸ್ಥಾನಕ್ಕೆ. ಮತ್ತು ನಮ್ಮಮ್ಮನ ನಮಸ್ಕಾರ ಮಾಡಿಕೊಂಡು, ಪುರೋಹಿತರು ನೋಡಿ ಸಪ್ರೇಟಾಗಿ ಕೂತಿರ್ತಾರೆ, ಅವರು ನಮಸ್ಕಾರ ಮಾಡಿ ದೀಪ ಎಲ್ಲ ಹಚ್ಚಿ ಬಂದ್ವಿ ಫ್ರೆಂಡ್. ನಾವು ಮತ್ತೊಂದು ಸಲ ದರ್ಶನ ಅಮ್ಮಂದು ಹುಟ್ಟುದು ಅಷ್ಟೇ ಸುಂದರವಾಗೈತೆ. ಮತ್ತು ಸಾಲಿಗ್ರಾಮಕ್ಕೆ ಬಂದ್ವಿ. ಬಂದಿದ್ದ ತಕ್ಷಣ ನನಗೆ ವರಾಹ ದೇವರು ಅಷ್ಟು ಇದಾಗಿ ಕಾಣಿಸಿದ್ರು, ತುಂಬ ಚೆನ್ನಾಗಿತ್ತು. ಸ್ವಾನಂದ ಗುರೂಜಿ ಅವರು ನೋಡಿ, ಮತ್ತು ಪಕ್ಕದ ರೈಟ್ ಸೈಡಲ್ಲಿ ಸ್ವಾಮಿ ಶ್ರೀನಿವಾಸ, ಗೋವಿಂದ, ನಾರಾಯಣ, ವಾಸುದೇವ ನಮ್ಮಪ್ಪನ ದರ್ಶನ ಮಾಡಿಕೊಂಡು ಮತ್ತು ಒಂದು ರೌಂಡು ಮತ್ತು ಇನ್ನೊಂದು ಸತಿ ಎಲ್ಲನೂ ಒಂದು ಸತಿ ಎಲ್ಲ ವೀಡಿಯೋ ಮಾಡಿ, ಅಂದರೆ ಇದೆಲ್ಲ ಗೋಡೆಯನ್ನು ಏನಂತ ಒಂದು ಗೊತ್ತಾಗಲಿಲ್ಲ. ಒಳಗಡೆ ಹೋಗ್ತಿದ್ದಕ್ಕೆ ಅದೆಲ್ಲ ಫುಲ್ಲು ವುಡ್ಡಿದೆ, ವುಡ್ ಆದಮೇಲೆ ಟೈಲ್ಸ್ ಇದೆ. ಅಮ್ಮನ ನೋಡಿ, ಅಮ್ಮನ ಹಿಂದೆ ಶ್ರೀ ಚಕ್ರ ಒಂದು ತಿರುಗ್ತಾ ಐತೆ, ಅದೇನು ಚಕ್ರ ಅನ್ನೋದು ನನಗೆ ಗೊತ್ತಿಲ್ಲ. ಪಕ್ಕದಲ್ಲಿ ನೋಡಿ ಸಾಲಿಗ್ರಾಮ ಅಲ್ಲಿ ಇದೆ. ನಾವು ನಮ್ಮ ಹೋಗಿದ ತಕ್ಷಣ ಮಂಗಳಾರತಿ ಕೊಟ್ಟರು. ಮಂಗಳಾರತಿ ತಗೊಂಡು ನಮಸ್ಕಾರ ಮಾಡಿ ಮತ್ತು ನಾವೇನು ಮಾಡಿದ್ವಿ ಅಂದರೆ ಆಚೆ ಬಂದ್ವಿ. ಆಚೆ ಅಲ್ಲಿ ಪಕ್ಕದಲ್ಲಿ 2 ಗಿಳಿಗಳಿದ್ವು ಫ್ರೆಂಡ್. ಮಾತಾಡ್ತದೆ ಹಲೋ ಹಾಯ್ ಅಂತಂದ್ರೂ ಅದು ಮುಖ ತಿರ್ಸ್ಕೊತಾ ಇತ್ತು. ಯಾಕೋ ನಮ್ಮನ್ನು ನೋಡಿ ಬೇಜಾರು ಮಾಡ್ಕೊಬಿಟ್ಟಿದೆ. ಮತ್ತೊಂದು ಗಿಳಿ ಇತ್ತು ಕೆಂಪುದು, ಇದಂತೂ ತುಂಬ ಸುಂದರವಾಗಿತ್ತು ಗಿಳಿಗಳನ್ನ ನೋಡಿಕೊಂಡು ಹಾಗೆ ಅದರಿಂದ ಒಂದು ಫೋಟೋ ಹಿಡಿಯೋಣ ಅಂತ ಅನ್ನಿಸ್ಕೊಂಡೆ. ಅವ್ರನ್ನ ಕರಿತಾ ಇದ್ದೆ ನಾನು, ಬರಲಿಲ್ಲ ಯಾರೂ. ಮತ್ತು ಸರಿ ಎಲ್ಲ ಸುತ್ತ ನೋಡ್ಕೊಂಡು ಬರೋಣ ಅಂತ ಬಂದರೆ ಅಲ್ಲಿ ರಾಮ ಲಕ್ಷ್ಮಣ ಸೀತೆ ವಿಗ್ರಹ ಇದ್ವು. ಪಕ್ಕದಲ್ಲಿ ಚಿಕ್ಕ ಚಿಕ್ಕದಾಗಿ ಆನೆ, ಅಂದರೆ ಫೈಬರಲ್ಲಿ ಆನೆಗಳಿದ್ವು. ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ ಫ್ರೆಂಡ್. ನಾನು ಎಲ್ಲ ಮುಗಿಸಿ ಆಚೆ ಬರ್ತಾ ನನ್ನ ಫ್ರೆಂಡ್ ಒಂದು ವಿಡಿಯೋ ಮಾಡ್ತೀನಿ ಅಂತೇಳಿ ಮಾಡಿದ್ರು. ಆಚೆ ಬಂದ್ವಿ, ನಮಸ್ಕಾರ ಮಾಡ್ಕೊಂಡ್ವಿ, ಎಲ್ಲ ಬಂದ್ವಿ. ಬಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.